ಇನ್ನು ಒಂದು ಮನೆಯವರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡಿತಾ ಇದ್ದಾರೆ, ಮತ್ತೊಂದು ಮನೆಯವರು ಉಚಿತವಾದಂಥ ವಿದ್ಯುತ್ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಬಹುತೇಕ ಪ್ರತಿ ಮನೆ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡೋಕ್ಕೆ ಅವಕಾಶ ಇದೆ. ಬಹಳಷ್ಟು ಮಂದಿ ಅದನ್ನು ಬಳಸ್ಕೊಂಡಿದ್ದಾರೆ ಕೂಡ. ಹೀಗೆ 5 ಗ್ಯಾರಂಟಿ ಸೌಲಭ್ಯಗಳನ್ನು ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ ನಿಜ. ಆದರೆ ಇದೇ ಗ್ಯಾರಂಟಿಗಳಿಗೆ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದ್ದ ಹಾಗೆ ಜನ ಆತಂಕಗೊಂಡಿದ್ದಾರೆ. ಜನರಿಗೆ ಯಾಕೆ ಭಯ? ಜನ ಏನು ಹೇಳ್ತಾ ಇದ್ದಾರೆ? ಸರ್ಕಾರ ಏನು ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದೆ? ಬನ್ನಿ ನೋಡೋಣ. ರಾಜ್ಯದ ಮತದಾರರಷ್ಟೇ ಗ್ಯಾರಂಟಿ ಫಲಾನುಭವಿಗಳು. ಗ್ಯಾರಂಟಿ ಸರ್ಜರಿಗೆ ಸರ್ಕಾರ ಸಮರ್ಥನೆ, ವಿಪಕ್ಷಗಳು ಕಿಡಿ. 5 ಗ್ಯಾರಂಟಿ ಯೋಜನೆಗಳ ನಕಲಿ ಫಲಾನುಭವಿಗಳಿಗೆ ಡಿಕೆ ಸರ್ಕಾರ ದೊಡ್ಡ ಶಾಕ್ ನೀಡಿದೆ. ರಾಜ್ಯದ ಮತದಾರರಷ್ಟೇ ನಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು, ಉಳಿದವರನ್ನೆಲ್ಲ ಕಿಕ್ಔಟ್ ಮಾಡ್ತೀವಿ ಅಂತ ಸಿಎಂ ಘೋಷಿಸಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸಲೇಬೇಕು ಅಂತ ಸೂಚನೆ ನೀಡಿದ್ದಾರೆ. ಸದ್ಯದಲ್ಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಶುರುವಾಗಲಿದೆ. ಆದರೆ ಇದೇ ವಿಚಾರಕ್ಕೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ರಾಜಕೀಯ ಕೆಸರೆರಚಾಟ ನಡೀತಿದೆ. ನಕಲಿ ಫಲಾನುಭವಿಗಳನ್ನ ತೆಗೆದುಹಾಕುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರವನ್ನ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ಅನರ್ಹ ಕೊಡ್ಬೇಕಾ ಅಥವಾ ಡಬಲ್ ತಗೊಳ್ಳೋಂತ ಕೊಡ್ಬೇಕಾ, ಸತ್ತವ್ರು ಕೊಡ್ಬೇಕಾ? ಇನ್ನು ವಾದ ಏನಿರ್ಬೇಕಂದ್ರೆ ಅರ್ಹರಿದ್ದವರು ಉಳಿದೋಗಿದ್ರೆ ಅವ್ರನ್ನ ಇಂಕ್ಲೂಡ್ ಮಾಡಬೇಕು. ಯಾರು ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರಾಗಿದ್ದು ಕೂಡ ಫಲಾನುಭವಿಗಳಾಗ್ತಿದ್ದಾರೆ ಅಂತವ್ರನ್ನ ತಡೆಗಟ್ಟಬೇಕು ಅಂತೇಳಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದೇವೆ. ಗ್ಯಾರಂಟಿ ಸ್ಕೀಮ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದು. ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಕಡಿತಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಕೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಲಿ ಅಂತ ಆಗ್ರಹಿಸಿದ್ರು. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಎಂಬಿ ಪಾಟೀಲ್ ಮೊದಲು ಮೋದಿ ಶ್ವೇತಪತ್ರ ಹೊರಡಿಸಲಿ ಅಂತ ಕೌಂಟರ್ ಕೊಟ್ರು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನಾವು ಬೇಡಿಕೆನ ಇಟ್ಟಿದ್ವಿ, ಅದು ಆಗ್ಲಿಲ್ಲ. ಈಗಲಾದ್ರೂ ಕೂಡ ಬಿಚ್ಚಿಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಮಾಡಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ಅವ್ರು ವಿಜೇಂದ್ರ ಹೇಳ್ರಿ, ಮೊದಲ ಪ್ರಧಾನಮಂತ್ರಿಗೆ ಹೇಳಿ ಅಂತ ಹೇಳ್ರಿ ಶ್ವೇತಪತ್ರ ಹೊರಡ್ಸಕ್ಕೆ. ಪೆಟ್ರೋಲ್ ರೇಟ್ ಏನಾಗಿದೆ, ಡೀಸೆಲ್ ರೇಟ್ ಏನಾಗಿದೆ, ಗ್ಯಾಸ್ ಸಿಲಿಂಡರ್ ರೇಟ್ ಆಗಿದೆ, ಡಾಲರ್ ರೇಟ್ ಏನಾಗಿದೆ. ನಾವು ಟಾಪ್ 3 ಬಂದಿದ್ದು 5 ಹೋಗಿದ್ದೀವಿ. ಈಗ ವಿಶ್ವಗುರು ಅವ್ರು ಹೇಳ್ಬೇಕಲ್ಲ. ಮತ್ತೊಂದೆಡೆ ಶಾಸಕ ಅರವಿಂದ್ ಬೆಲ್ಲದ್ ಇದು ದಿವಾಳಿ ಸರ್ಕಾರದ ಹೊಸ ಸ್ಕೀಮ್ ಅಂತ ಕುಟುಕಿದ್ದಾರೆ. ಈ ಸರ್ಕಾರ ದಿವಾಳಿ ಆಗೈತಿ. ಸಿದ್ದರಾಮಯ್ಯನವ್ರು ಐತಲ್ಲ, ಪೂರ್ತಿ ಸರ್ಕಾರ ದಿವಾಳಿ ಮಾಡಿ ಖಾಲಿ ಕಿಸೆ ಗೌರ್ಮೆಂಟ್ ಅನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಾರ. ಪಾಪ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು? ಅವ್ರು ಅಲ್ಲಿ ಏನು ಸ್ಕೀಮ್ಗಳು ಇದ್ದಾವೆ ಅವನ್ನೆಲ್ಲ ಕಟ್ ಮಾಡಿ ಏನಾದರೂ ಸರ್ಕಾರ ನಡೆಸಕ್ ಪ್ರಯತ್ನ ನಡೆಸಿದಾರ. ಅತ ಗ್ಯಾರಂಟಿ ಯೋಜನೆಗಳಿಗೆ ಕೇಂದ್ರದ ಮುಂದೆ ಕೈ ಚಾಚಬಾರದು ಅಂದಿರೋ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಚಿವ ಜಾರ್ಜ್ ತಿರುಗೇಟು ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಅವರ ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕ ಸರ್ಕಾರಕ್ಕೆ ಎಕ್ಸ್ಟ್ರಾ ಕೊಡಬೇಕು ದುಡ್ಡು ಕೊಟ್ಟಿದಾರ. ಅವರು ಅದು ಯಾವುದು ಮಾಡದೆ ಅವರು ಏನು ಹಣ ಕೊಟ್ಟಿದ್ದಾರೆ. ಇದಕ್ಕೆ ನಾವು ನಮ್ಮ ಶಕ್ತಿಯಿಂದ, ನಮ್ಮ ಸ್ವಂತ ಇದರಿಂದ ಪಕ್ಷದ ಕಾರ್ಯಕ್ರಮ ಸರ್ಕಾರ ಅದನ್ನ ಜಾರಿಗೆ ತರ್ತಾ ಇತ್ತು. ಗ್ಯಾರಂಟಿ ಪರಿಷ್ಕರಣೆಗೆ ಫಲಾನುಭವಿಗಳಿಂದ ಪರ ವಿರೋಧ. ಒಂದೆಡೆ ಗ್ಯಾರಂಟಿ ಪರಿಷ್ಕರಣೆಗೆ ರಾಜಕೀಯ ಜಂಗಿ ಕುಸ್ತಿ ನಡೀತಿದೆ. ಫಲಾನುಭವಿಗಳು ಸರ್ಕಾರದ ನಡೆಗೆ ಪರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇರೋಂತಾರೆ ತುಂಬಾ ತಗೊಂತಾ ಇರೋದು. ನಮ್ಮ ಅಮ್ಮನ್ಗೆಲ್ಲ ಅವ್ರಿಗೆ ಏನು ಇಲ್ಲ, ಆದ್ರೆ ಅವ್ರಿಗೆ ಸಿಗ್ತಾನೆ ಇಲ್ಲ. ತಂಬರ್ಬೇಕು ಅಂತಾರೆ, ಏಜ್ ಆಗಿದೆ 65 ವರ್ಷ, ಬರ್ತಾ ಇಲ್ಲ, ಅವ್ರಿಗೆ ಬರ್ತಾ ಇಲ್ಲ. ಎದುರುಗಡೆ ಮನೆಯವ್ರು ಬೇಕಾದಂಗಿದೆ ತಗೊಂತೀರ. 20 ವರ್ಷದಿಂದ ಸೊಪ್ಪು ಮಾರ್ತಾ ಇದ್ದೀನಿ ಅಣ್ಣ. ಆವತ್ತಿಂದನೂ ನಮ್ಗೆ ಇದೇ ಬಡಸ್ತಾನ. 2,000 ರೂಪಾಯಿ ಬರ್ತಿತ್ತು. ಈಗ 2 ತಿಂಗಳಿಂದ ಇಲ್ವೇ ಇಲ್ಲ ಕಣ್ರಣ್ಣ. ಇವಾಗ ನಮ್ಗದು ಬಂದರೆ ಹೊಸಿ ನೆಮ್ಮದಿ ಕಣ್ರಣ್ಣ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಾಡಿಗೆಗೆ ಅಡ್ಜಸ್ಟ್ ಮಾಡಿ ಕೊಡಬೇಕು 5,000 6,000. ಇದು ಬಸ್ನಾಗ ಅದು ಅಡ್ಯಾಡೋದಂದ್ರೆ ಸ್ಮಾರ್ಟ್ ಕಾರ್ಡ್ ಚಲೋ ರೀ ಅಂತ ಅನಿಸ್ತೈತಿ ರೀ ನಮಗೆ. ಇನ್ನು ಕೊಡಗಿನಲ್ಲಿ ಮಹಿಳೆಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಲಸ ಕಾರ್ಯ ಬಿಟ್ಟು ಮತ್ತೆ ಅರ್ಜಿ ಸಲ್ಲಿಸೋ ಕಲಿಯೋದಕ್ಕಾಗಲ್ಲ, ಈಗಿರೋದನ್ನೇ ಮುಂದುವರಿಸಿಕೊಂಡು ಹೋಗಿ ಅಂತ ಆಗ್ರಹಿಸಿದ್ರು. ಹಳೇದೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಪುನಃ ಯಾಕೆಂದ್ರೆ ನಾವು ಅದು ಇದು ಓಡಾಡ್ಕೊಂಡಿದ್ರೆ ನಮಗೂ ಕೆಲಸ ಕಾರ್ಯಗಳಿಗೂ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅದೇನೇ ಇರಲಿ, ರಾಜ್ಯ ಸರ್ಕಾರ ಗ್ಯಾರಂಟಿ ಫಲಾನುಭವಿಗಳನ್ನ ಜರಡಿ ಹಿಡಿಯೋ ಕೆಲಸ ಮಾಡ್ತಿದೆ. ಆದರೆ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯ ಆಗದೇ ಇರಲಿ ಅನ್ನೋದು ಜನರ ಒತ್ತಾಯ. ಬ್ಯೂರೋ ರಿಪೋರ್ಟ್, TV9.